ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸರ್ಗಮ್ಸ್ ನಳಪಾಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮಟನ್ ಸೂಪ್ ಅಥವಾ ಮಟನ್ ಸಪ್ಪೆ ರಸ ಅಂತ ಹೇಳ್ಬೋದು. ಇದು ತುಂಬಾ ಮೈಲ್ಡ್ ಆಗಿ ಮಾಡುವಂತಹ ರೆಸಿಪಿ ಹಾಗೂ ಮಸಾಲೆ ಕೂಡ ಅವಶ್ಯಕತೆ ಬೀಳೋದಿಲ್ಲ. ಸ್ವಲ್ಪ ಮಸಾಲೆ ಹಾಕಿದರೆ ಸಾಕು. ತುಂಬಾ ಚೆನ್ನಾಗಾಗುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದು ಯಾರು ಬೇಕಾದರೂ ತಿನ್ಬೋದು. ಸ್ಪೈಸಿ ಅಡುಗೆನ ಇಷ್ಟಪಡದವರು ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬ ಬೇಗ ಹಾಗೂ ಸುಲಭವಾಗಿ ಮಾಡುವಂಥ ರೆಸಿಪಿ. ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ಮಟನ್ನ ತೊಗೊಂಡಿದ್ದೀನಿ. ಈ ಸಪ್ಪೆ ರಸ ಅಥವಾ ಸೂಪಿಗೆ ನಾವು ಮಟನ್ ಲಿವರ್, ಆಮೇಲೆ ನಳಿ ಪೀಸ್, ಕಿಡ್ನಿ ಏನೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ತೊಗೊಳ್ಬಹುದು. ಬರೀ ಮಟನ್ ಪೀಸಸ್ ಅಷ್ಟೇ ಅಲ್ಲ, ಹಾಗೂ ಫ್ಯಾಟ್ ಕೂಡ ತೊಗೊಳ್ಬಹುದು. ಎಲ್ಲದನ್ನು ಮಿಕ್ಸ್ ಮಾಡಿ ತೊಗೊಂಡು ಹಾಕಿದ್ರೆ ಚೆನ್ನಾಗಾಗುತ್ತೆ, ತುಂಬಾ ರುಚಿಕರವಾಗಿರುತ್ತೆ. ನಂತರ ಒಂದು ಕುಕ್ಕರ್ಗೆ ಈ ಎಲ್ಲ ಮಟನ್ ಪೀಸಸ್ಗಳನ್ನು ಹಾಕಿ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣದ ಪುಡಿನ ಹಾಕ್ಕೊಳ್ತೀನಿ, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತೀನಿ. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ತೀನಿ. ನಾವು ಫ್ಯಾಟ್ ಪೀಸಸ್ನ ತೊಗೊಂಡಿರೋದ್ರಿಂದ ಅದು ಕೂಡ ಜಿಡ್ಡನ್ನು ಬಿಡುತ್ತೆ, ಹಾಗೂ ಮಟನಲ್ಲಿ ಕೂಡ ನೀರಿನ ಅಂಶ ಇರುತ್ತೆ, ಅದು ಕೂಡ ಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ದೀನಿ. ಇನ್ನಷ್ಟು ನೀರನ್ನು ಹಾಕ್ಕೊಂಡು ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಇದು ಮಟನ್ ತುಂಬಾ ಎಳೆದಾಗಿದೆ, ಹಾಗಾಗಿ 2 ವಿಷಲ್ನ ನಾನು ಮಾಡ್ಕೊಳ್ತೀನಿ. ನೋಡಿ, ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ನ ನಾನು ಮಾಡ್ಕೊತೀನಿ. ನಾನು ತೊಗೊಂಡಿರೋವಂಥದ್ದು ಕುರಿ ಮಟನ್, ಹಾಗಾಗಿ ಇದು ತುಂಬ ಬೇಗ ಬೇಯುತ್ತೆ. ಈ ಮಟನ್ ಬೆಂದು ಕುಕ್ಕರ್ ತಣ್ಣಗಾಗೋ ತನಕ ನಾವು ಮೈಲ್ಡ್ ಆಗಿರುವಂಥ ಮಸಾಲೆನ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಮಿಕ್ಸರ್ ಜಾರ್ಗೆ 4 ಹಸಿಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ, ಹಾಗೂ ಒಂದು 20 ಎಸಳಷ್ಟು ಬೆಳ್ಳುಳ್ಳಿನ ಕೂಡ ತೊಗೊಂಡಿದ್ದೀನಿ. ಒಂದು 2 ಇಂಚಷ್ಟು ಶುಂಠಿ, ಒಂದು ಸಣ್ಣ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ಇವೆಲ್ಲದನ್ನು ಹಾಕಿ ನೀರನ್ನು ಹಾಕಿ ಮಿಕ್ಸರ್ ಮಾಡ್ಕೊಳ್ತೀನಿ. ನೋಡಿ, ಮಿಕ್ಸರ್ ಮಾಡಿದ ನಂತರ ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡಿ. ಈ ರೀತಿ ಸ್ವಲ್ಪ ಮಸಾಲೆ ಮಾತ್ರ ಆಗಿದೆ, ಭಾಳಷ್ಟು ಮಸಾಲೆ ಏನು ಆಗಿಲ್ಲ. ಸೊ ಹಾಗಾಗಿ ಮೈಲ್ಡ್ ಆಗೇ ಇರುತ್ತೆ. ನಂತರ ಈಗ ಕುಕ್ಕರ್ ತಣ್ಣಗಾಗಿದೆ, ಲಿಡ್ಡನ್ನು ಓಪನ್ ಮಾಡೋಣ. ನೋಡಿ, ಮಟನಲ್ಲಿರುವಂಥ ನೀರು ಜಿಡ್ಡು ಬಿಟ್ಟು ಯಾವ ರೀತಿ ಬೆಂದು ರೆಡಿಯಾಗಿದೆ ಅಂತ. ಎಲ್ಲ ಪೀಸಸ್ಗಳು ಹದವಾದ ರೀತಿಯಲ್ಲಿ ಬೆಂದು ರೆಡಿಯಾಗಿದೆ. ನೋಡಿ ಯಾವ ರೀತಿ ಬೆಂದು ಚೆನ್ನಾಗಿ ಆಗಿದೆ ಅಂತ. ನಾನಿಲ್ಲಿ ಜಸ್ಟ್ 2 ವಿಷಲ್ನ ಮಾಡ್ಕೊಂಡಿದ್ದೀನಿ. ನಂತರ ನಾವೇನು ರುಬ್ಕೊಂಡಿದ್ವಲ್ಲ ಸ್ವಲ್ಪ ಮಸಾಲೆ, ಅದನ್ನು ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಅಷ್ಟೇ. ಯಾಕಂದರೆ ಮಟನ್ ಪೀಸಸ್ ಮೊದಲೇ ಬೆಂದಿರೋದ್ರಿಂದ ನಾವು ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಇದು ಹಾಗೆ ಕೂಡ ನೀವು ಮಟನ್ ಪೀಸಸ್ ಜೊತೆ ಸೂಪ್ ರೀತಿಯಲ್ಲಿ ಕುಡಿಬಹುದು. ಇಲ್ಲ ಅಂದರೆ ಅನ್ನಕ್ಕಂತೂ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ. ಯಾವಾಗಲೂ ಸಾಂಬಾರು ಮಾಡ್ಕೊಳ್ಳೋದ್ರಿಂದ, ಮಸಾಲೆ ಐಟಮ್ ಮಾಡ್ಕೊಳ್ಳೋದ್ಕಿಂತ ಈ ರೀತಿಯೂ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಮೈಲ್ಡಾಗಿ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿನ್ನೋ ಥರನೇ ಇದೆ, ಹಾಗಾಗಿ ಒಂದ್ಸಲ ಟ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ, ಪರಿಮಳ ಕೂಡ ತುಂಬಾ ಚೆನ್ನಾಗಾಗಿದೆ. ನೋಡಿ, ಈಗ ನಾವು ಗ್ಯಾಸ್ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಹದದಲ್ಲಿ ಈ ರೀತಿ ಬೆಂದು ರೆಡಿಯಾಗಿದೆ. ಇದನ್ನು ನಾವು ಸರ್ವಿಂಗ್ ಬೌಲ್ಗೆ ಅಥವಾ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಮತ್ತೆ ಸಿಗೋಣ ನಮ್ಮ ಮುಂದಿನ ರೆಸಿಪಿಯಲ್ಲಿ.